ರಾತ್ರಿ ಮಹಾರಾಜ ಕಂಸನ ಅರಮನೆಯಲ್ಲಿ ಅಲ್ಲಿ ಮಂತ್ರಿ ವೈದ್ಯ ಗುಸುಗುಸು ಮಾತನಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯಲು ಬರ್ತಾ ಇದ್ದಾರೆ ಎನ್ನುತ್ತ ಮಂತ್ರಿ ಮತ್ತು ಇತರರು ಎದ್ದು ನಿಂತು ಕಂಸನನ್ನು ನಿರೀಕ್ಷಿಸುತ್ತಾ ನಿಂತಿದ್ದಾರೆ. ಎರಡು ಪಕ್ಕ ದಿವಟೆಯವರು ಕಂಸನ ರಂಗಕ್ಕೆ ಧಾವಿಸುತ್ತಾರೆ. ಮೆಟ್ಟಲು ಹತ್ತಿ ಬಂದಿರುವುದರಿಂದ ಎದೆ ಉಸಿರು ಬಿಡುತ್ತಾರೆ. ಮಹಾರಾಜರು ಬರ್ತಾ ಇದ್ದಾರೆ. ಗೋಪುರ ಗೋಪುರ ಗೋಪುರ. ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ 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 ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹಿಡಿದನಂತೆ, ಸವಾರಿ ಮಾಡುವಂತ ಬೆನ್ನೊಡಿದರೆ ಶಕಟನ ಸೊಂಟಾನೆ ಮುರಿದನಂತೆ, ತೃಣಾವರ್ತವನ ಕೈಯಲ್ಲಿ ಆಟದ ಬಗುರಿಯಾಗಿ ಹೋದ, ರೇಣುಕ ಬೈಲದ ಹಣ್ಣು ಬಡಿಯೋ ಬಡಿಗೆಯಾದ. ಯಾರು ಯಾರು ಈ ಕೃಷ್ಣ? ಈ ಗೊಲ್ಲರ ಕೋರನಿಗೆ ಈ ಪಾಠ ಶಕ್ತಿ ಎಲ್ಲಿಂದ ಬಂತು? ಯಾರು ಕೊಟ್ರು ಈ ಶಕ್ತಿ? ನಮ್ಮ ಗೂಢಚಾರರು ಶೋಧನೆ ಮಾಡ್ತಾ ಇದ್ದಾರೆ ಒಡೆಯ. ನಮ್ಮ ಗೂಢಚಾರರು ಶೋಧನೆ ಮಾಡ್ತಾ ಇದ್ದಾರೆ ಒಡೆಯ. ಎಷ್ಟು ದಿನ ಅಂತಾರೆ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ರೆ ತಕ್ಷಣ ಕತ್ತುತ್ತೆ. ಶೋಧನೆ ಮಾಡ್ತಾರಂತೆ. ಶೋಧನೆ ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಮಂತ್ರಿ ಮುಖ ಕಿತ್ತಿಕೊಳ್ಳುತ್ತಾ ಮಾಹಿತಿ ಕೊನೆ ಹಂತಕ್ಕೆ. ಕೊನೆ ಹಂತಕ್ಕೆ? ಯಾರ ಕೊನೆ ಹಂತೆ? ಅಬ್ಬ, ಕೊನೆ ಹಂತಕ್ಕೆ ಬಂದಿದೆ, ಬರ್ಲಿ ಬಿಡಿ, ಬೇಜಾರ ಮಾಡ್ಕೋಬೇಡಿ. ಹೇಳಿದನಲ್ಲ ಇಬ್ರು. ಮಂತ್ರಿ ಉತ್ಸವನಾಗಿ ಬಂದಿದ್ದಾರೆ ಒಡೆಯ. ಇವ ಶೈಲಿಕ, ಇವ ದುರ್ವಿಧ. ಇವ ಶೈಲಿಕ, ಇವ ದುರ್ವಿಧ. ನಮಸ್ಕಾರ ಅನ್ನದಾತ. ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ಕಾಲಲ್ಲ, ನಿಮ್ಮ ಎಕ್ಕಡ. ಶಬಾಷ್. ಇದು ಕಾಲಲ್ಲ, ಎಕ್ಕಡನೂ ಅಲ್ಲ. ನಮ್ಮ ಪಾಶ ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಯಿದ್ರೆ ಬಂದು ಖುದ್ದು ಪರಾಮರಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರುವುದು ಒಂದೇ ಬಾಗಿಲು. ಕ್ರೀಡಾಂಗಣದ ತಿರುಗತಿ ಅಲಂಕಾರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮಾನ್ ರಮರಮಣ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳಬೇಕಲ್ಲ. ಬೀಳುತ್ತೆ ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿದೆ. ಆ ಕೀಲು ಎಳೆದು ಬಿಟ್ರೆ ಮುಗಿಯಿತು. ಶಬ್ಬಾಷ್, ಒಳ್ಳೆ ರಾಕ್ಷಸ ಕಣ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ. ಆ ಪಿಳ್ಳಕವಿ ಕೃಷ್ಣ ಅದೇ ಬಾಗಲಿ ತಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀರಿ. ನನ್ನ ತಲೆ ತಿಂತೀರಿ. ತಲೆ ಇದೆ ಏನ್ರಿ ನಿಮ್ಗೆ? ಸುಮ್ನೆ ಇನ್ನೊಂದು ಬಾಗ್ಲಿ ಇಡಿ. ಇನ್ನೊಂದು ಬಾಗ್ಲ? ಮತ್ತೆ ಎಲ್ರು ಬರೋ ಬಾಗಲಿ ನಾನು ಬರೋಕ್ಕಾಗುತ್ತಾ? ಆಗಿದೆ ಒಡೆಯ. ನಿನ್ನ ಬುರುಡೆ ಒಡೆಯ. ಸರ್ಪಳೆಯ ಆಚೆ, ನೀನು ಬಾ ಈ ಕಡೆ. ಅಪ್ಪಣೆ ಆಗಬೇಕು ಅನ್ನದಾತ. ನಮ್ಮ ಪಟ್ಟದ ಆನೆ ಹೇಗಿದೆ ಹೇಳು? ಏನು ಅದರ ಹೆಸರು? ಔಷಧ ಪದ್ಯ ಎಲ್ಲ ಮಾಡಿದೀನಿ. ಹಳದಿ ಬಣ್ಣ ನೋಡಿದ್ರೆ ಗೀ ಅಂತ ಮೈ ಮೇಲೆ ಬೀಳುತ್ತೆ. ಬೀಳುತ್ತೆ ಬೀಳುತ್ತೆ. ಕೆಲಸ ಆದ್ಮೇಲೆ ಸುಟ್ಟು ಬಿಡಿ, ಮದ್ದು ಹರಿಸಿ. ಮತ್ತೆ ಏನೇನಾದ್ರೂ ಧಾನ್ಯ ಮಾಡಿತ್ತಂದ್ರೆ ಮಕ್ಕಳು ಮರಿ ಇರ್ತಾರೆ. ಅಳವೇ ಮತ್ತೆ ನೀವಿನ್ನು ಹೊರಡಿ, ಸ್ವಲ್ಪ ಇರಿ. ಕೊಯ್ದ ಮೊಟ್ಟೆ ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲಿ ಕಂಬಕ್ಕೂ ಕಿವಿ, ಕಮ್ಮಕ್ಕಂದ್ರೆ ಅದು ಕಾಲಲ್ಲ, ಎಕ್ಕಡನೂ ಅಲ್ಲ. ಬಲೆ ತಮಾಷೆ ಮಕ್ಕಳ್ರಿ ನೀವು. ಮಂತ್ರಿ, ಇವರ ಮೇಲೆ ಒಂದು ಕಣ್ಣಿಡು. ನೀನು ರಾಜಕೀಯದಲ್ಲಿ ಯಾರನ್ನು ನಂಬಬಾರದು. ನಿನ್ನನ್ನು ನೀನು ಕೂಡ. ಮಂತ್ರಿ, ಬಾ ಇಲ್ಲಿ ಕೂತ್ಕೋ. ಇರ್ಲಿ ಬುದ್ಧಿ. ಏನಿರ್ಬೇಕ್ರಿ? ಮಂಡ್ಯಲ್ಲಿ ಕೊಂಚ ಮಾಂಸ ಇರ್ಬೇಕು. ನೀವು ನೋಡಿದೇನ್ರಿ ಆ ಕೃಷ್ಣನ? ಏನಂದ್ರಿ ಒಡೆಯ? ನೀವು ನೋಡಿದ್ರೇನ್ರಿ ಆ ಕೃಷ್ಣನ? ಓಹೋ, ನೋಡಿದ್ದೆ ಒಡೆಯ. ಹೇಗಿದ್ದಾನ್ರಿ ಆ ಪಟ್ಟಿಂಗ? ಇದ್ದಾನೆ ಒಡೆಯ. ಇದ್ದಾನೆ ಗೊತ್ತು. ಯಾರ ಹಾಗಿದ್ದಾನೆ? ದೇವಕಿ ವಸುದೇವ. ಆದ್ರೆ ತಾವು ಹೇಳೋದು ನಿಮ್ಮ ತಲೆ. ಅವನು ನಮ್ಮ ಯಾರ ಹಾಗಿದ್ದಾನೆ? ತಲೆ ಆಡಿಸುತ್ತ. ಅವನು ನಮ್ಮ ದೇವಕಿ ತರ ಹೊಲ್ತಾನೇನ್ರಿ? ಕಿವಿ, ಮೂಗು, ತುಟಿ, ಗದ್ದ ಏನಾದ್ರೂ ಹೋಲಿಕೆ ಇದಾವ? ಇದು ನೋಡಿ, ಕೈ ಬೆರಳುಗಳೆಲ್ಲ ನಮ್ಮ ಅಪ್ಪನದೇ, ಕೈ ಮಾತ್ರ ನಂದು. ದೇವಕಿ ವಸುದೇವ ತರ ಏನು ಕಾಣಲಿಲ್ಲ, ಆದ್ರೆ ಕೈ ಮಾತ್ರ ಹೀಗೆ ಕಾಣಿಸಿತು. ಎಲ್ಲ ಇವನ ಮಕ್ಕಳು ಸೋದರ ಮಾವನ ಹೊಲ್ತಾವೇನ್ರಿ? ದೃಶ್ಯ 2. ಆಕಳು ಹೇಳಿದ ಎದೆಯುದ್ದ ಬಾಳಿದರೆ ಮಕ್ಕಳು ಅಂತ. 16 ವರ್ಷ ಆಯಿತು ಕೃಷ್ಣ ನೋಡಿ ನನ್ನ ಕಣ್ಣಲ್ಲಿ. ಅವನಿಗೆ ಎಳೆಗೂತು. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮಂದಿರ ಕಣ್ಣೆದುರು ದಿನ ಚೂರು ಬೆಳೆಯುತ್ತಾರೆ ಮಕ್ಕಳು ಅಂತ. 16 ಮಕ್ಕಳು ಬೆಳೆಯನ್ನು ನೋಡಿ ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಅಳಿಸಲ್ಲ, ಆರೈಕೆ ಮಾಡಲು ತೊದ್ದಲು ನುಡಿ ಕೇಳಲಿಲ್ಲ, ಜೋಗಳ ಹಾಡಲಿಲ್ಲ. ದೇವ ಮಾತನಾಡುತ್ತಿರುವಾಗ ಬಾಗಿಲು ಬಡಿಯುವ ಸದ್ದು. ಓ ಮಾರಿಯ ಬಾಬಾ. ನಿದ್ದೆ ಬಂತ ಬಾಬಾ? ಬರ್ದೆ ಏನೇನು ಮಾಡುತ್ತೆ? ಅರಸನ ಅಂಕೆಲ್ಲ ಬೆಲ್ಲದ ಕಾಣ್ತಾ ಇಲ್ಲ. ಬಾ ಕೂತ್ಕೋ. ಶಬ್ಬಾಷ್ ಬಾವ. ನನ್ನ
ಕಾಲದ ಏಕಾಂಗಿ ಜೋಲಿಗೂ ಇದ್ದಾಗ ಮುಪ್ಪು ನನಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ನಾವು ಹಾಲೆಲ್ಲ ಕುಡಿಯೋರು, ನಮಗೆ ಹಾಲೆಲ್ಲ ಹಿಡಿಸಲ್ಲ. ನಿಮಗೆ ಕ್ಷೀರಸಾಗರ ಮಥನದ ಕತೆ ಗೊತ್ತಲ್ಲ? ದೇವಕ್ಕೆ ಹಾಲು ಗಿಲು ಏನು ಬೇಡ, ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಕುಡುಗೋನು ಮಾರಿಯ ಮಾತಾಡು. ಹಾ, ನೋಡಿದ್ಯಾ ಆದ್ರೂ ನನ್ನ ತಂಗಿ ಮೇಲೆ ಅಸಮಾಧಾನ, ಪ್ರೀತಿ ಇಲ್ಲ ಅನ್ಕೊಂಡ್ರೆ ಕೊರಳಿಗೆ 3 ಎಳೆ, ಕಾಲ್ಗೆ 2 ಎಳೆ, ಕೈಗೆ 2 ಎಳೆ, ಕಾಲ್ಗೆ 1 ಎಳೆ ಸಂಕೋಲೆ ಹಾಕ್ಸಿದೀನಿ. 100ಕ್ಕೆ 100 ಶುದ್ಧ ಅಪರಾಧಿ. ಇದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾವ, ಬಂದ ವಿಷಯ ಹೇಳ್ತೀನಿ. ನಮ್ಮ ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ ಇವತ್ತು. ಅದು ದೇಶದಿಂದ ವೀರರು ಎಲ್ಲರೂ ಬಂದಿದ್ದಾರೆ. ರಾಜನ ಮುಂದೆ ಅವರ ಶಕ್ತಿ ಪ್ರದರ್ಶಿಸಬೇಕೆಂದು. ಇವತ್ತ ಬಿಲ್ಲು ಹಬ್ಬ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ನೀವು ಅದೃಷ್ಟವಂತರು. ನಿಮಗೆ ಏನೂ ಗೊತ್ತಾಗಲ್ಲ. ಮಳೆಯಲ್ಲಿ ತೊಯ್ಯೋ ಹಾಗಿಲ್ಲ, ಬಿಸಿಲಲ್ಲಿ ಬೇಯೋ ಹಾಗಿಲ್ಲ. ಒಂದು ನೊಣ ಕೂಡ ಒಳಗೆ ಹೋಗಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗಾಗಿಲ್ಲ. ಅದು ಸೆರೆಮನೆ ಒಳಗೆ ಬಂದೇ ಬಿಡು. ನೆಮ್ಮದಿ ಅದು ಮುಪ್ಪು ಸೆರೆಮನೆ ಒಳಗೆ ಬಂದೇ ಬಿಡು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕ್ಕೆ ನೀವು ಬಂಧನದಲ್ಲಿದ್ದರೂ ಸ್ವತಂತ್ರರು, ನಾವು ಬಯಲಲ್ಲಿದ್ದರೂ ಬಂದಿಗಳು. ಎಲ್ಲಿ ಹೋದರೂ ಅಂಗರಕ್ಷಕರ ಪೀಡೆ. ನಿಶ್ಚಿಂತೆಯಿಂದ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತೆಯಿಂದ ನಿದ್ದೆ ಮಾಡೋ ಹಾಗಿಲ್ಲ. ಆ ದೇವಕಿ 6 ವರ್ಷದ ಹಿಂದೆ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ದೇವಕಿ ಹೇಳು, ನಿನಗೆ ರಾಜ ಬೇಡ, ಪಟ್ಟ ಬೇಡ, ಪಗಡಿ ಬೇಡ, ಕೋಶ ಬೇಡ, ಏನೂ ಬೇಡ. ನಿನ್ನ ಬೆನ್ನಿಂದ ಹುಟ್ಟಿದ ಅಣ್ಣನಿಗಿಂತ ನಿನಗೆ ಅದೇ ದೊಡ್ಡದ? ಹೇಳು, ನಿನ್ನ ಮಗನ ಎಲ್ಲಿ ಬಚ್ಚಿಟ್ಟಿದ್ದೀನಿ? ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕಿ ಹೇಳು, ನಿನ್ನ ಮಾತು ನಾನು ದೇವಕಿ ಹೇಳು, ನಿನ್ನ ಮಾತನ್ನು ನಾನು ನಂಬ್ತೀನಿ. ಹೇಳು. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೀನಿ. ಮತ್ತೆ ಅದೇ ಹೊಗಳೆಚ್ಚೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಆದ್ರೆ ಒಂದು ಮಗುನ ಮಾತ್ರ ಎಂದು ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಆ ಪಿಳಂಗವಿ ಕೃಷ್ಣ. ಅವನು ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ ಮಿತ್ರ. ಅವನ ಮೊದಲನೇ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ. ಆ ನಂದನ ಮನೆಯಲ್ಲೇ ಇರೋದು. ಸುಳ್ಳು. ಕೃಷ್ಣ ಯಾಕೆ ನನ್ನ ಮಗ ಆದನು? ಅವನು ನನ್ನ ಮಗನಲ್ಲ. ಅವನು ನಂದನ ಮಗ. ಅವನು ಯಶೋದೆಯ ಮಗ. ಕೃಷ್ಣ ನನ್ನ ಮಗನಲ್ಲ. ಅವನು ನನ್ನ ಮಗನಲ್ಲ. ನಿನ್ನ ಮಗ ಅಲ್ಲವನು. ಅವನ ಕೊಂದ್ರೆ ನಿನಗೆ ಏನೂ ಬೇಜಾರಿಲ್ಲಲ್ವಾ? ಕತ್ತಲು